ಮೈಸೂರಿನಲ್ಲಿ ಪೊಲೀಸರ ಸ್ಥಳ ಮಹಜರು. ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರಿಂದ ಪಂಚನಾಮೆ. ಯಾಕಂದರೆ ಕೆಲವು ಐಟಮ್ ಇಲ್ಲಿಂದ ಹೋಗಿರ್ಬೋದು, ಮೈಸೂರಿನಲ್ಲಿ ಪೊಲೀಸರ ಸ್ಥಳ ಮಹಜರಾಗತ್ತೆ. ಯಾಕಂದರೆ ಇಲ್ಲಿ ಡೆಡ್ ಬಾಡಿಯನ್ನು ಬೇರೆ ಕಡೆ ಸಾಗಿಸಿದ ನಂತರ, ಬಿಸಾಕಿ ಹೋದ ನಂತರ ಮೈಸೂರಿಗೆ ಹೋಗಿರ್ತಾರೆ. ದರ್ಶನ್ ಹೋಟೆಲಲ್ಲಿರ್ತಾರೆ, ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ. ಕೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸ್ತಾರೆ, ಒಂದು ಕಾಮಿಡಿ ಸೀನ್ನಲ್ಲಿ. ಆ್ಯಂಡ್ ಒಂದು ಪೂಜೆಗೆ ಕೂಡ ಹೋಗಿರ್ತಾರೆ, ಸ್ನೇಹಿತನ ಮನೆಯಲ್ಲಿ ಪೂಜೆ. ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಕೆಲವು ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡ್ತೀನಿ ನಾನು ನಿಮಗೆ. ಮೈಸೂರಲ್ಲಿ ಸ್ಥಳ ಮಹಜರು. ಏನು ಸ್ಥಳ ಮಹಜರು ಅಂತಂದರೆ ಪಂಚನಾಮೆ. ಏನು ಪಂಚನಾಮೆ ಅಂತಂದರೆ ಅಲ್ಲೆಲ್ಲ ಹೋಗಿ ಹುಡುಕಾಟ ಮಾಡೋದು. ಈಗ ಮೊನ್ನೆ ನಿಮಗೆ ಶೆಡ್ಡಲ್ಲಿ ಹುಡುಕಾಟ ಮಾಡಿದರು. ಹುಡುಕಾಟ ಮಾಡಿದಾಗ ಏನಾಯಿತು, ಯಾವುದೋ ಸಿಗರೆಟ್ ಪೀಸ್ ಇರುತ್ತೆ, ಆಮೇಲೆ ಏನಾದರೂ ಬೆರಳಚ್ಚಿರುತ್ತೆ, ಬ್ಲಡ್ ಇರುತ್ತೆ, ಎಲ್ಲ ಸಿಕ್ಕಿದೆಯಲ್ವ. ಹಾಗೆಯೇ ಮೈಸೂರಲ್ಲಿ ಅಥವಾ ಇವರ ಮನೆಯಲ್ಲಿ ಆ ಬಟ್ಟೆ ಇತ್ತು, ಅದು ತಗೊಂಬಂದಿದ್ದಾರೆ, ಅದರಲ್ಲಿ ರಕ್ತದ ಕಲೆ ಇರ್ಬೋದು, ಇಲ್ಲದೆ ಇರ್ಬೋದು. ಹಾಗೆಯೇ ಏನಾದರೂ ಮಾಹಿತಿ ಸಿಗತ್ತಾ ಅಂತೇಳಿ ಹೋಟೆಲ್ಗೆ ಬಂದಿರ್ತಾರೆ. ಈಗ ಏನೋ ಬಿಸಾಕಿರ್ತಾರೆ, ಏನೋ ತಂದಿರ್ತಾರೆ, ಏನೋ ಸಂಬಂಧಪಟ್ಟದ್ದಿರುತ್ತೆ. ಈಗ ಎಲೆಕ್ಟ್ರಿಕ್ ಮೆಗ್ಗರ್ ಅದನ್ನು ಟೂ ವೀಲರಲ್ಲಿ ತಗೊಂಬಂದಿದ್ರು, ಆಮೇಲೆ ಎಲ್ಲ ಒಂದು ಕಡೆ ಇಟ್ಟಿದ್ರು, ಅದನ್ನೇ ತಗೊಂಬರ್ತಾರೆ. ಇದು ನೇರ ದೃಶ್ಯಾವಳಿಗಳು. ಖಾಸಗಿ ಹೋಟೆಲ್, ಇಲ್ಲಿ ಜಿಮ್ ಮಾಡ್ತಾಯಿದ್ರು, ಎಲ್ಲಿಂದ ಹಂಗೆ ತಗೊಂಬಂದಿದ್ರು ಅವ್ರನ್ನ. ಈಗ ನಿಮಗೆ ಶೆಡ್ಡಲ್ಲಿ ನಿಮ್ಮ ವಿಚಾರ ಗೊತ್ತಿದೆಯಲ್ವ, ಶೆಡ್ಡಲ್ಲಿ ಎಲ್ಲ ಮಹಜರು ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ರಕ್ತದ ಕಲೆಗಳು ಸಿಕ್ಕಿದೆ. ಈ ರಕ್ತದ ಕಲೆಗಳು ಅಂತಂದರೆ ಹಿಂಗೆ ಇರಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತೇನಲ್ಲ. ಈ FSL ರಿಪೋರ್ಟ್ಗಳು ಹೆಂಗಿರುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಗೋಡೆಗೆ ಒಂದು ರಕ್ತದ ಕಲೆ ಅಂದ್ಕೊಂಡಿರುತ್ತೆ. ನಾವು ಅದನ್ನು ಕೆಂಪಾಗಿದ್ದರೆ ಮಾತ್ರ ರಕ್ತ ಕಲೆ ಅಂದ್ಕೊಂಡಿರ್ತೀವಿ. ಈ ಗೋಡೆಗೆ ಏನಾದರೂ ಅಂದ್ಕೊಂಡಿದ್ರೆ ಅದು ಕಪ್ಪಾಗಿರುತ್ತೆ, ಆದರೆ ಅವ್ರಿಗೆ ಗೊತ್ತಾಗುತ್ತೆ ಅದು. ಅಲ್ಲೇನಾಗಿದೆ, ಒಂದು 4 ಜನರ ಬೇರೆ ರಕ್ತ ಸಿಕ್ಕಿದೆ ಇಲ್ಲಿ ಶೆಡ್ಡಲ್ಲಿ. ಈಗ ಅದು ತನಿಖೆ ಆಗುತ್ತೆ. ಎಲ್ಲಿಗೋ ಯಾರಿಗೋ ಈ ಹಿಂದೆ ಕೂಡ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿ. ಹೆಂಗೆ ಸರ್ ಅದು? ಈ 17 ಜನರ ಪೈಕಿ ಯಾರ್ದು ಒಬ್ಬರದು? ಈ 17 ಜನರ ರಕ್ತ ಪರೀಕ್ಷೆ ಕೂಡ ಅವ್ರು ಮಾಡಿ ಇಟ್ಟಿರ್ತಾರೆ, ಪ್ರತಿಯೊಬ್ಬರ ರಕ್ತ ಪರೀಕ್ಷೆ ಕೂಡ. ಹಾಗಾಗಿ ಅಲ್ಲಿ ಸಿಕ್ಕಿದ್ದಿದೆಯಲ್ಲ, ರೇಣುಕಾಸ್ವಾಮಿ ಜೊತೆ ಇನ್ನೂ 4 ಇಲ್ಲಿ ಹೊಡೆದಿದ್ದಾರೆ. ಅದು ಇವರೇ ಹೊಡೆದಿದ್ದಾರಾ, ಬೇರೆ ಯಾರಾದರೂ ಹೊಡೆದಿದ್ದಾರಾ, ಅದು ಸುಲಭಕ್ಕೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಒಂದೊಂದೇ ಬಿಚ್ಕೊಳ್ತಾ ಹೋಗುತ್ತೆ. ಈಗ ನಾವು ಫಾರ್ಮ್ ಹೌಸ್ನಲ್ಲಿ ಶ್ರೀಧರ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಹೆಂಗೆ ಆತ್ಮಹತ್ಯೆ ಮಾಡಿಕೊಂಡ್ರು, ಮತ್ತೆ ತನಿಖೆ ಶುರುವಾಗುತ್ತೆ. ಇದು ನೇರ ಪ್ರಸಾರ ದೃಶ್ಯಾವಳಿ. ಖಾಸಗಿ ಹೋಟೆಲ್ನಲ್ಲಿ ಸ್ಥಳ ಮಹಜರು. ಅಲ್ಲಿ ಅವರ ಕೆಲವರನ್ನು ಕರ್ಕೊಂಡು ಹೋಗಿದ್ದಾರೆ. 17 ಜನರ ಪೈಕಿ ಒಂದು 2 ಕರ್ಕೊಂಡು ಹೋಗಿದ್ದಾರೆ. ದರ್ಶನ್ ಅವರನ್ನು ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ಮೈಸೂರು ಭಾಗ, ಅಲ್ಲಿ ಜನ ಸೇರ್ಬೋದು ಅನ್ನೋ ಕಾರಣಕ್ಕಾಗಿ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಂತೂ ಅಭಿಮಾನಿಗಳು ಬರೋದು ಕಡಿಮೆ ಆಗಿದೆ. 144 ಸೆಕ್ಷನ್ ಹಾಕಿದ್ದಾರೆ, ಜೊತೆಗೆ ಕೆಲವು ಶಾಮಿಯಾನ ಗಿಮಿಯಾನೆಲ್ಲ ಹಾಕಿದ್ದಾರೆ. ನಾವು ಶಾಮಿಯಾನ ಯಾಕೆ ಹಾಕ್ತೀರಿ ಅಂತ ಕೇಳಿದ್ವಿ. ಆಮೇಲೆ ಕೆಲವು ಕಾರಣಗಳನ್ನು ಕೊಟ್ಟರು, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಕೊಟ್ಟರು. ನೋಡಿ, ಸಮ್ಟೈಮ್ಸ್ ಅವರ ಪರವಾಗಿರೋರು ಬರ್ಬೋದು, ವಿರೋಧಿಗಳು ಬರ್ಬೋದು, ಒಂದು ಕಲ್ಲೇ ಸಿಗ್ಬೋದು, ಏನಾದರೂ ಒಂದು ಗಾಯ ಆಗ್ಬೋದು, ಇಂಥೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ತಗೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಯಾವುದೇ ರಾಜಾತಿಥ್ಯ ಏನೂ ಅಲ್ಲ. ವಿನೋದ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ವಿನೋದ್, ದರ್ಶನ್ ಘಟನಾವಳಿಗಳನ್ನು ನೀವು ಸಾಕಷ್ಟು ಫಾಲೋಅಪ್ ಮಾಡಿದ್ದೀರಿ, ರಿಪೋರ್ಟ್ ಮಾಡಿದ್ದೀರಿ ಮೈಸೂರು ಭಾಗದಿಂದ. ಇವತ್ತು ಸ್ಥಳ ಮಹಜರು, ಯಾರೆಲ್ಲ ಬಂದಿದ್ದಾರೆ? ನಂಬರ್ 1, ಮೈಸೂರು ಭಾಗದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಜಯಪ್ರಕಾಶ್, ಈಗಾಗಲೇ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಆಪ್ತರಾದಂತಹ ನಾಗರಾಜ್, ಅಂದ್ರೆ ಈತ ಏನು ಪ್ರತಿಯೊಂದಲ್ಲೂ, ಅಂದ್ರೆ ದರ್ಶನ್ಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಈತನೇ ಮೈಸೂರಲ್ಲೇ ನೋಡ್ಕೊಳ್ತಾ ಇದ್ದಿದ್ದು. ಯಾವುದೇ ಹೋಟೆಲ್ಗೆ ಹೋಗ್ಲಿ, ಎಲ್ಲೇ ಹೋದ್ರು ಕೂಡ ಊಟ ತಿಂಡಿ ಇದ್ದಿದ್ದು ಪ್ರತಿಯೊಂದನ್ನು ಕೂಡ ಈತ ನೋಡ್ಕೊಳ್ತಾ ಇದ್ದ. ಈ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವಲ್ಲಿ ಈತನ ಪಾತ್ರ ಬಹಳ ದೊಡ್ಡದಿದೆ. ಯಾಕಂತಂದ್ರೆ ಬೀದರ್ನಿಂದ ಚಾಮರಾಜನಗರದವರು ಕೂಡ ಅಭಿಮಾನಿಗಳ ಸಂಘ ಏನಿದೆ ಅದೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇದ್ದಿದ್ದೆ ನಾಗರಾಜ್. ಸೊ ಹೀಗಾಗಿ
ಈತನ ಪಾತ್ರದ ಬಗ್ಗೆ ಕೂಡ ಸಾಕಷ್ಟು ಪೊಲೀಸರು ಮಾಹಿತಿನ ಕಲೆ ಹಾಕಿದ್ದಾರೆ. ಜೊತೆಗೆ ಚಿತ್ರದುರ್ಗದ ಏನು ಅಲ್ಲಿ ಅಭಿಮಾನಿ ಸಂಘದ ಅಧ್ಯಕ್ಷರಿದ್ದಾರೆ, ಆತನ ಮೂಲಕವಾಗಿ ರೇಣುಕಾ ಸ್ವಾಮಿನ ಕರೆದುಕೊಂಡು ಬಂದು ತದನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ನಾಗರಾಜ್ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಸೊ ಹೀಗಾಗಿ ಇವತ್ತು ನಾಗರಾಜ್ ಮತ್ತು ಏನು ದರ್ಶನ್ ಅವರ ಕಾರು ಚಾಲಕರಾಗಿದ್ದಂತಹ ಲಕ್ಷ್ಮಣ್ ಇಬ್ಬರಲ್ಲೂ ಕೂಡ ಈಗಾಗಲೇ ಪೊಲೀಸರು ಮೈಸೂರಿನ ರ್ಯಾಡಿಸನ್ ಹೋಟೆಲ್ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ 9ನೇ ತಾರೀಕಿಂದಲೂ ಕೂಡ ದರ್ಶನ್ ಈ ಒಂದು ಹೋಟೆಲ್ ಅಲ್ಲಿ ವಾಸ್ತವ್ಯನ ಹೂಡಿದ್ರು. ಮೈಸೂರಿನ ಅಲ್ಪಹಲ್ ಹೋಟೆಲ್ ಅಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಸಹ ನಡೀತಾ ಇತ್ತು. ಸೊ ಕೊಲೆಯಾದ ದಿನವೂ ಕೂಡ ಹಿಂದಿನ ದಿನವೂ ಕೂಡ ಬೆಂಗಳೂರಿಂದ ಅವರು ನೇರವಾಗಿ ಮೈಸೂರಿಗೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಮತ್ತು ನಾಗ ಇಬ್ರು ಕೂಡ ಹೋಟೆಲ್ ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿಗಳಿದಾವೆ. ಸೊ ಹೀಗಾಗಿ ದರ್ಶನ್ ಅವರನ್ನ ಪೊಲೀಸರು ಸೋಮವಾರ ಬೆಳಿಗ್ಗೆ ವಶಕ್ಕೆ ಪಡೆದ್ರು. ನಾಗ ಅವರನ್ನು ಕೂಡ ಅವತ್ತೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಸೊ ಹೀಗಾಗಿ ಹೋಟೆಲ್ ನಲ್ಲಿ ಯಾವ ರೂಮ್ ನಲ್ಲಿ ಇದ್ರು, ಜೊತೆಗೆ ಆ ಸಾಕ್ಷಿಗಳು ಸಾಕಷ್ಟು ಸಾಕ್ಷಿಗಳಿರ್ಬೋದು ಎಲ್ಲವನ್ನೂ ಕೂಡ ಪ್ರತಿಯೊಂದನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಹೋಟೆಲ್ ಮುಂಭಾಗದಲ್ಲೂ ಕೂಡ ಈಗಾಗಲೇ ದರ್ಶನ್ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ರು. ಜೊತೆಗೆ ಈ ಒಂದು ಪ್ರಕರಣದಿಂದ ದರ್ಶನ್ ಅಭಿಮಾನಿಗಳ ಸಂಖ್ಯೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ತಿದೆ, ಅವ್ರ ಇಮೇಜ್ಗೆ ಧಕ್ಕೆ ಆಗಿದೆ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇಲ್ಲ. ಯಾಕಂತಂದ್ರೆ ಅವರ ಫ್ಯಾನ್ಗಳು ಮಾತಾಡ್ಕೊಳ್ತಿರೋದು ಕೂಡ ತಪ್ಪು ಮಾಡಿದ್ರೆ ಸೊ ಹೀಗಾಗಿ ಶಿಕ್ಷೆಯನ್ನ ಕೊಟ್ಟಿದ್ರೆ ಅನ್ನೋ ಮಾತನಾಡ್ತಿದ್ರೆ ಅದೆಲ್ಲ ಸಾಧ್ಯ ಇಲ್ಲ, ಕಡಿಮೆ ಆಗೋದು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಬಟ್ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಆತಂಕ, ಕುತೂಹಲ, ಆಮೇಲೆ ಇದ್ದದ್ದೇ ಒಬ್ಬ ದೊಡ್ಡ ಸ್ಟಾರ್ ನಟ ಅಂತ ಹೇಳುವಾಗ. ಎನಿವೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.